ನಿಮ್ಮ ಖಾಸಗಿ ಟೈಮ್ ಯಾವ ರೀತಿ ಇರುತ್ತೆ? ಏನೆಲ್ಲ ಹವ್ಯಾಸಗಳಿದಾವೆ ಸರ್ ನಿಮಗೆ? ಖಾಸಗಿ ಟೈಮು ಇವಾಗ ಸಿಗೋದೂ ಕೂಡ ಕಡಿಮೆ. ಇವಾಗ ಜವಾಬ್ದಾರಿ ಇರೋ ಕಾರಣದಿಂದ ನಾನು 3 ಬಾರಿ ಶಾಸಕನಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನಗೆ ಪರ್ಸ್ನಲ್ ಟೈಮ್ ಇದ್ದಾಗ ಡೆಫಿನೆಟ್ಲಿ ಓದ್ತೀನಿ. ನಾನು ಕನಿಷ್ಠ ಮಿನಿಮಮ್ 1 ತಾಸಾದರೂ ದಿನಕ್ಕೆ ನಾನು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ಓದ್ತಾ ಇರ್ತೇನೆ. ಮತ್ತು ಎಕ್ಸಸೈಸ್ ನಾನು ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ. ಅದು ಜಾಗಿಂಗ್ ಆಗಬಹುದು, ಜಿಮ್ ಆಗಿರಬಹುದು, ನಾನು ಯಾವ ಕಾರಣಕ್ಕೂ ನಾನು ಮಿಸ್ ಮಾಡಲ್ಲ. ನಂಗೆ ಸಮಯ ಸಿಕ್ಕಾಗ ನಾನು ಸ್ಪೋರ್ಟ್ಸಲ್ಲಿ, ಯಾಕಂದರೆ ಮೊದಲಿಂದ ನಂಗೆ ಸ್ಪೋರ್ಟ್ಸಲ್ಲಿ ಬಹಳಷ್ಟು ಒಂದು ಆಸಕ್ತಿ ಇದೆ. ಅದು ಕ್ರಿಕೆಟ್ ಆಗಲಿ, ವಾಲಿಬಾಲ್ ಆಗಲಿ, 10 ಪಿನ್ ಬೌಲಿಂಗ್ ಆಗಲಿ, ಯಾವಾಗಲೂ ಕೂಡ ಅವಕಾಶ ಸಿಕ್ಕಾಗ ನಾನು ಆಡ್ತೀನಿ. ಯಾವುದು ಫೇವ್ರೇಟ್ ಸರ್ ನಿಮ್ಮ ಗೇಮ್? ಫೇವ್ರೆಟ್ ಗೇಮು ನಾನು ಮೊದಲಿಂದ ಅಟ್ಲೀಸ್ಟ್ ನನ್ನ ಕಾಲೇಜ್ ಟೈಮಲ್ಲಿ ನಮ್ಮ ಕಾಲೇಜ್ MS ರಾಮಯ್ಯ ಕಾಲೇಜಲ್ಲಿ ನಾನು ಕ್ರಿಕೆಟ್ ಆಡಿದ್ದೀನಿ. ಆ ಒಂದು ಮಟ್ಟದಲ್ಲಿ ಕ್ರಿಕೆಟ್ ಆಡಿದ್ದೀನಿ. ನಂತರ ಸ್ಕೂಲಲ್ಲಿ ನಾನು ವಾಲಿಬಾಲ್ ವೈಸ್ ಕ್ಯಾಪ್ಟನ್ ಆಗಿದ್ದೆ ಸ್ಕೂಲಲ್ಲಿ. ಮತ್ತು ರಾಜ್ಯ ಮಟ್ಟದಲ್ಲಿ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್, ಇಲ್ಲಿ ನಮ್ಮ KSBA ಅಂತ ಇದೆ, ಕರ್ನಾಟಕ ಸ್ಟೇಟ್ ಬಿಲಿಯರ್ಡ್ಸ್ ಅಸೋಸಿಯೇಷನ್, ರಾಜ್ಯ ಮಟ್ಟದಲ್ಲಿ ಆಡ್ತಕ್ಕಂಥ ನನಗೆ ಅವಕಾಶ ಸಿಕ್ಕಿದೆ. ನಂತರ 1998ರಿಂದ 10 ಪಿನ್ ಬೌಲಿಂಗ್ ಅಲ್ಲಿ ನಾನು ಭಾಗವಹಿಸಿದ್ದೀನಿ. ನನಗೆ 2006 ಏಷ್ಯನ್ ಗೇಮ್ಸ್ ದೋಹಾ ಕತಾರ್ದಲ್ಲಿ ಇರ್ತಕ್ಕಂಥ ಏಷ್ಯನ್ ಗೇಮ್ಸ್ ನಮ್ಮ ದೇಶಕ್ಕೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ನನಗೆ ಅವಕಾಶನೂ ಕೂಡ ಸಿಕ್ಕಿದೆ. ಅಂತಹ ಒಂದು ಸಂದರ್ಭದಲ್ಲಿ ಲೇನ್ ಡೆಪೆಸ್, ಸಾನಿಯಾ ಮಿರ್ಜಾ ಮತ್ತು ಎಲ್ಲ ನಮ್ಮ ಹಾಕಿ ಟೀಮ್ ಎಲ್ಲರಿದ್ರು, ಅವ್ರ ಜೊತೆ ಕತಾರ್ ದೋಹಾ ಹೋಗ್ತಕ್ಕಂಥ ಒಂದು ಅವಕಾಶ ಕೂಡ ಸಿಕ್ಕಿದೆ. ಸದ್ಯಕ್ಕೆ ನಾನು ನಮ್ಮ ಭಾರತ ದೇಶ 10 ಪಿನ್ ಬೌಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅದರ ಅಧ್ಯಕ್ಷರಾಗಿ ಕಳೆದ ಒಂದು 6 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೂಪರ್ ಸರ್. ಸರ್, ಈಗ ಈ ಗೇಮಲ್ಲಿ ಈಗ ಶಾಸಕರಾದ್ಮೇಲೆ ಏನೋ ಒಂದು ಚೆಸ್ ಗೇಮ್ ಆಡಿದ್ರಿ ಅನ್ನೋಂಥದ್ದು? ಹೌದು, ಚೆಸ್ನು ಕೂಡ ಈಗಂತಲ್ಲ, ನಾನು ಸ್ಕೂಲಲ್ಲಿದ್ದಾಗ ನಮ್ಮ ತಾಯಿಯವರ ಅಣ್ಣವರು ಪ್ರಕಾಶ್ ಸಿಂಗ್ ಅಂತ ಅವರಿದ್ರು, ಅವ್ರ ಜೊತೆ ನಾನು ಆಡ್ತಾ ಇದ್ದೆ. ಅವ್ರು ಬಹಳ ಒಳ್ಳೆ ರೀತಿಯಿಂದ ಚೆಸ್ ಆಡ್ತಾ ಇದ್ರು. ನಾನು ಮೋಸ್ಟ್ಲಿ 4th 5th ಸ್ಟ್ಯಾಂಡರ್ಡ್ ಇಂದ ನಾನು ಚೆಸ್ ಆಡ್ತಾ ಇದ್ದೀನಿ. ಮೊನ್ನೆ ನಡೆದಿರುವಂತಹ ಒಂದು ಚೆಸ್ ಕಾಂಪಿಟಿಷನ್ ಅಲ್ಲಿ ಏನು ಒಂದು ಲೆಜಿಸ್ಲೇಚರ್ ಕಪ್ ಅಂತ ಇತ್ತು, ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ನನಗೆ ಒಂದು ಅವಕಾಶ ಸಿಕ್ಕಿದೆ. ಗೆದ್ರ ಸರ್? ಗೆದ್ದೆ ನಾನು. ಸರ್, ಈಗ ಕಾಲೇಜ್ ದಿನಗಳನ್ನೆಲ್ಲ ಮೆಲ್ಕಾಗ್ತಾ ಇದ್ರಿ, ನಿಮ್ಮ ಕಾಲೇಜ್ ದಿನದ ಬೆಸ್ಟ್ ಫ್ರೆಂಡ್ಸ್ಗಳು ಯಾರಾದರೂ ನೆನಪಿದಾರಾ ಸರ್? ಇದರ ಬಹಳಷ್ಟು ಜನ ಇದ್ದಾರೆ. ಇವಾಗ ಮೇನ್ಲಿ ಜೀವನದಲ್ಲಿ ಇದ್ದಿದ್ದೆ ಫ್ರೆಂಡ್ಸ್ ಅಲ್ಲ, ಇವಾಗ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ. ಎಂತಹ ಒಂದು ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಫ್ರೆಂಡ್ಸ್ ಅನ್ನು ನೆನೆಸ್ತೀವಿ. ಸುಖದಲ್ಲಾಗ್ಲಿ ದುಃಖದಲ್ಲಾಗ್ಲಿ ಫ್ರೆಂಡ್ಸ್ ಜೊತೆ ಇರ್ತಕ್ಕಂಥ ಒಂದು ಸಮಯ ನಾವು ಏನು ಸ್ಪೆಂಡ್ ಮಾಡ್ತೀವಿ, ಯಾವಾಗ್ಲೂ ಕೂಡ ದಟ್ ಇಸ್ ಲೈಕ್ ಒಂದು ಪ್ರೋಟೀನ್ ಇದ್ದಂಗೆ ಎಲ್ಲರಿಗೆ. ನಮ್ಗಂತಲ್ಲ, ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗಾಗ್ಲಿ, ಪಟ್ಟಣದಲ್ಲಿ ಇರ್ತಕ್ಕಂಥ ಜನರಿಗಾಗಿ, ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಇರ್ತಕ್ಕಂಥ ಜನರಿಗಾಗಿ ಬಹಳಷ್ಟು ನಮ್ಮ ಫ್ರೆಂಡ್ಸ್ ಸುಮಾರು 40-45 ವರ್ಷದ ಹಿಂದೆ ಇರ್ತಕ್ಕಂಥ ಫ್ರೆಂಡ್ಸ್ ಇದ್ದಾರೆ. ಸೇರ್ತೀರಾ ಸರ್ ಅವಾಗ? ನಾವು ಮೀಟ್ ಮಾಡ್ತೀವಿ, ತಿಂಗಳಿಗೆ ಒಂದ್ಸತಿ ಆದ್ರೆ ನಾವು ಮೀಟ್ ಮಾಡ್ತೀವಿ.